ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಏನಾದರೂ ಮನಸ್ಸು ಪಟ್ಟರೆ, ಅದು ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನು ಏನಾದರೂ ಒಂದು ಪ್ರಯೋಜನಕಾರಿಯಾದ ರೀತಿಯಲ್ಲಿ ಸಹಕಾರ ಮಾಡ್ತೀನಿ, ಅದನ್ನು ಒಂದು ಮಾದರಿ ಮಾಡ್ತೀನಿ ಅನ್ನೋ ಒಂದು ಛಲ ತೊಟ್ಟರೆ ಅದನ್ನು ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಆತೂರು ಶಾಲೆ ಸರ್ಕಾರಿ ಶಾಲೆ. ಇದೇ ಒಂದು ನಿಮಗಿರ್ತಕ್ಕಂಥ ಒಂದು ಸ್ಪಷ್ಟ ಉದಾಹರಣೆ. ಬನ್ನಿ, ಒಂದು ಸಮಗ್ರವಾದಂಥ ಚಿತ್ರಣನ ಸರ್ಕಾರಿ ಶಾಲೆ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಬೋದು ಅನ್ನೋದಕ್ಕೆ ನಿಮಗೆ ಈ ಸ್ಟೋರಿನ ತೋರಿಸ್ತಾ ಹೋಗ್ತೀನಿ. ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ನಿಮಗೆ ತೋರಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ಒಂದು ಪ್ಲೇಸ್ ಎಲ್ಲಿ ಬರ್ತದೆ ಅಂದರೆ, ರಾಜ್ಯ ಹೆದ್ದಾರಿಯ ಅನತಿ ದೂರದಲ್ಲಿ ಬರ್ತದೆ. ಗೋಣಿಕೊಪ್ಪ ವಿರಾಜಪೇಟೆ ಮುಖ್ಯ ರಸ್ತೆಯ ಆತೂರು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ. ಭಾರಿ ಒಂದು ಮುಖ್ಯ ರಸ್ತೆಗೆ ಅನತಿ ದೂರದಲ್ಲಿದೆ ಈ ಶಾಲೆ. ಬನ್ನಿ, ಇಲ್ಲಿಯ ಮುಖ್ಯ ಶಿಕ್ಷಕರನ್ನ ಭೇಟಿ ಮಾಡಿ ಈ ಶಾಲೆಯ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯನ ಮಾಡೋಣ. ಮೇಡಮ್, ತಾವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ಇವತ್ತು ಈ ಶಾಲೆಯ ಈ ಸುಣ್ಣ ಬಣ್ಣಗಳಿಂದ ಕಂಗೊಳಿಸ್ತಾ ಇದೆ. ಮಕ್ಕಳು ಕೂಡ ಖುಷಿ ಖುಷಿಲಿ ಬೆಳಗ್ಗೆಯಿಂದನೇ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ. ಏನು ಹೇಳ್ಬೋದು ಮೇಡಮ್? ನನ್ನ ಹೆಸರು ಮಾಲಿನಿ ಅಂತ, ಮುಖ್ಯ ಶಿಕ್ಷಕಿ. ನಾನು ಇಲ್ಲಿ 4 ವರ್ಷದಿಂದ ಮುಖ್ಯ ಶಿಕ್ಷಕಿಯಾಗಿ ಈ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಾತೂರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ 2025-26ನೇ ಸಾಲಿನಲ್ಲಿ ಸುಮಾರು 303 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಪ್ರಸ್ತುತ ವರ್ಷದಲ್ಲಿ 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭವಾಗಿದೆ. ಈ ಶಾಲೆ ಪ್ರಾರಂಭವಾಗಿ ಸುಮಾರು 103 ವರ್ಷಗಳು ಕಳೆದಿದೆ. ಈಗ ನಮ್ಮ ಶಾಲೆ ಅಭಿವೃದ್ಧಿಗೆ ನಮ್ಮ ಹಾತೂರು ಗ್ರಾಮ ನಿವಾಸಿಯಾದ ಕಾಫಿ ಬೆಳೆಗಾರರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಶ್ರೀ ವನಭದ್ರಕಾಳಿ ದೇವಸ್ಥಾನದ ಒಂದು ಅಧ್ಯಕ್ಷರು, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ನಮ್ಮ ದಾನಿಗಳು ಆಗಿರುವ ಶ್ರೀಮಾನ್ ಕೊಕ್ಕಂಡ ಗಿಣಿ ಗಣಪತಿಯವರ ಒಂದು ಮುಖಂಡತ್ವದಲ್ಲಿ ಅವರು ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನು ಸಂಘಟಿಸಿ ತಾತ್ಕಾಲಿಕವಾಗಿ ಒಂದು ಸಮಿತಿಯನ್ನು ರಚಿಸಿ ಶಾಲೆಯ ಸಂಪೂರ್ಣ ಕಟ್ಟಡಗಳಿಗೆ ಸುಣ್ಣ ಬಣ್ಣವನ್ನು ಮಾಡಿಕೊಟ್ಟಿರ್ತಾರೆ. ಶಾಲೆಯ ಕಾಂಪೌಂಡ್ ಇರ್ಬೋದು, ಎಲ್ಲ ಫ್ಲೋರಿಂಗ್ ಇರ್ಬೋದು, ಪ್ರತಿಯೊಂದಕ್ಕೂ ಪೇಂಟಿಂಗನ್ನು ಮಾಡಿಕೊಟ್ಟಿರ್ತಾರೆ. ಹಾಗೆ ಅವರು ತಮ್ಮ ಸ್ವಂತ ಖರ್ಚಿನಿಂದ ಸುಮಾರು 3 ಲಕ್ಷ ವೆಚ್ಚದಲ್ಲಿ ಶಾಲೆಯ ಆಟದ ಮೈದಾನದ ಸುತ್ತಲೂ ಫೆನ್ಸನ್ನು ಹಾಕಿಕೊಟ್ಟಿರ್ತಾರೆ. ನಮ್ಮ ಶಾಲೆಗೆ ಒಂದು ಭದ್ರತೆಯನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಇದಲ್ಲದೆ ಅವರು ಗ್ರಾಮ ಪಂಚಾಯಿತಿಯ ನಮ್ಮ ವಾರ್ಡ್ ಮೆಂಬರ್ ಆಗಿರೋದ್ರಿಂದ ಪಂಚಾಯಿತಿ ವತಿಯಿಂದ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು PDO ಇವರೆಲ್ಲರ ಒಂದು ಸಹಕಾರದಿಂದ ನಮ್ಮ ಶಾಲೆಗೆ ಬ್ಯಾಂಡ್ ಸೆಟ್ ಇರ್ಬೋದು, ಶಾಲೆಗೆ ವನಭದ್ರಕಾಳಿ ಟೆಂಪಲ್ನ ವತಿಯಿಂದ ನಮಗೆ ಶಾಲೆಗೆ ಮೈಕ್ ಸೆಟ್, ಧ್ವನಿವರ್ಧಕವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಆಗಿಂದಾಗೆ ನಮ್ಮ ಆಟೋಟ ಸ್ಪರ್ಧೆ ಇರ್ಬೋದು, ಪ್ರತಿಭಾ ಕಾರಂಜಿ, ಕ್ರೀಡೋತ್ಸವ ಇವುಗಳಲ್ಲಿ ಭಾಗವಹಿಸುವವರಿಗೆಲ್ಲರಿಗೂ ಸಹ ಆಗಿಂದಾಗೆ ಧನ ಸಹಾಯವನ್ನು ಮಾಡ್ತಾ ಇರ್ತಾರೆ. ಇದೇ ರೀತಿಯಲ್ಲಿ ನಮ್ಮ ಹಲವಾರು ದಾನಿಗಳು ಸಹ ಇದ್ದಾರೆ ನಮ್ಮ ಶಾಲೆಯಲ್ಲಿ, ಊರಿನಲ್ಲಿ. ಅವರೆಲ್ಲರ ಸಹಕಾರದಿಂದ ನಮ್ಮ ಶಾಲೆ ಇವತ್ತು ಬಹಳ ಸುಂದರವಾಗಿ ಎಲ್ಲ ಕಡೆ ಸುಣ್ಣ ಬಣ್ಣವಾಗಿ ಬಹಳ ಸುಂದರವಾಗಿ ಕಾಣ್ತಿದೆ. ನಮ್ಮೆಲ್ಲರ ಕನಸಾಗಿತ್ತು, ನಮ್ಮ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳೆಲ್ಲರ ಕನಸಾಗಿತ್ತು ನಮ್ಮ ಶಾಲೆ ಒಂದು ಸುಂದರವಾಗಿ ಕಾಣಬೇಕು ಅಂತ. ಅದನ್ನೆಲ್ಲ ನನಸು ಮಾಡಿಕೊಟ್ಟಿರ್ತಾರೆ. ಅವರಿಗೆ ಶ್ರೀಮಾನ್ ಕೊಕ್ಕಂಡ ಗಿಣಿ ಗಣಪತಿಯವರಿಗೆ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ, ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಹಳೆಯ ವಿದ್ಯಾರ್ಥಿಗಳ ಒಂದು ತಾತ್ಕಾಲಿಕ ಸಮಿತಿಯನ್ನು ರಚಿಸಿದ್ದು, ಈ ಒಂದು ಸಮಿತಿಯಲ್ಲಿ ಶ್ರೀಮನ್ ಕೊಂಗೆಪಂಡ ರವಿಯವರು, ದೇವಯ್ಯ ಅವರು ಮತ್ತು ಕಾವೇರಪ್ಪ ಅವರು, ಕಾರ್ಯಪ್ಪ ಅವರು ಇವರೆಲ್ಲರ ಒಂದು ನೇತೃತ್ವದಲ್ಲಿ ಊರಿನಲ್ಲಿ ವಿದ್ಯಾಭಿಮಾನಿಗಳು ಮತ್ತು ದಾನಿಗಳಿಂದ ಹಣವನ್ನು ಸಂಗ್ರಹಿಸಿ, ಮತ್ತು ರಾಜೇಶ್ ಅವರು ಸಹ ಇವರೆಲ್ಲರೂ ಸೇರಿ ಹಣವನ್ನು ಸಂಗ್ರಹಿಸಿ ನಮ್ಮ ಶಾಲೆಗೆ ಇಷ್ಟು ಒಂದು ನೇತೃತ್ವವನ್ನು ವಹಿಸಿಕೊಂಡು ಶಾಲೆಗೆ ಅಂದವಾಗಿ ಕಾಣುವಂತೆ ಮಾಡಿದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಿದ್ದೇನೆ. ಸರ್ಕಾರಿ ಶಾಲೆಯಲ್ಲಿ ಒಂದು ಉತ್ಸಾಹಿ ಶಿಕ್ಷಕರಿದ್ದರೆ ಒಂದು ಬೆಳವಣಿಗೆಗೆ ಪೂರಕ ಆಗುತ್ತೆ ಅನ್ನೋದಕ್ಕೆ ನಮ್ಮ ಮುಂದೆ ಇರತಕ್ಕಂಥ
ಒಂದು ಯುವ ತರುಣ ಇವತ್ತು ಶಿಕ್ಷಕರಾಗಿ ಇಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಸರ್, ತಾವು ಇಲ್ಲಿ ಬಂದು ಒಂದು ಮಕ್ಕಳ ಜೊತೆಗೆ ಬೆರೆತು ಎಲ್ಲ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮುಕ್ತವಾಗಿ ಬೆರೆಯೋದ್ರ ಮೂಲಕ, ರಿಸಲ್ಟನ್ನು ಕೊಡೋದ್ರ ಮೂಲಕ ಮತ್ತು ಜೊತೆಗೆ ಎಲ್ಲ ಒಂದು ದಾನಿಗಳ ಸಹಕಾರನ ಪಡ್ಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ತಾವು ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಸರ್, ಈ ಸಂದರ್ಭದಲ್ಲಿ ಈ ಶಾಲೆ ಬಗ್ಗೆ ಮತ್ತು ಇಲ್ಲಿಯ ದಾನಿಗಳ ಬಗ್ಗೆ, ಇಲ್ಲಿ ಅಭಿವೃದ್ಧಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್, ನಿಜವಾಗ್ಲೂ ನಮ್ಮ ಕೊಡಗು ಜಿಲ್ಲೆ ಎನ್ನುವಾಗ ಶಾಲೆ ಶೈಕ್ಷಣಿಕ ವಿಚಾರಕ್ಕೆ ಬಂದಾಗ ದಾನಿಗಳಿಂದ ಹಲವಾರು ಕೊಡುಗೆ ನಮ್ಮ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಿದೆ. ನಾನು ಈ ಶಾಲೆಗೆ ವರ್ಗಾವಣೆಗೊಂಡು 2 ವರ್ಷಗಳ ಹಿಂದೆ ಬಂದೆ. ಈ ಹಿಂದೆ ನಾನು ಕುಟ್ಟ ಕ್ಲಸ್ಟರ್ನ ಮಂಚಳ್ಳಿ ಶಾಲೆಯಲ್ಲಿದ್ದೆ. ಅಲ್ಲೂ ಕೂಡ ನಮಗೆ ದಾನಿಗಳ ನೋಡಿರ್ಬೋದು. ಇಲ್ಲಿ ನಾವು ಹಾತೂರಿಗೆ ಬಂದಾಗ ದಾನಿಗಳ ವಿಚಾರ ಅಂತ ಬಂದಾಗ ಹಿಂದೇನೂ ದಾನಿಗಳಿದ್ದಾರೆ, ಈಗಲೂ ಕೂಡ ದಾನಿಗಳಿಂದ ಶಾಲೆ ಉತ್ತಮವಾಗಿ ಕಾಣಿಸ್ತಾ ಇದೆ. ಅದನ್ನು ನೀವು ಆಲ್ರೆಡಿ ನೋಡಿರ್ತೀರ, ಶಾಲೆ ಹೇಗೆ ಒಂದು ಹೆದ್ದಾರಿಗೆ ಸುಣ್ಣ ಬಣ್ಣ ಆಗಿ ಒಳ್ಳೆ ಮಧುವಣಗಿತ್ತಿಯಂತೆ ರೆಡಿಯಾಗಿದೆ. ಹಾಗೆ ನಾವು ನೋಡಿದಾಗ 1922ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ಒಂದು ಸುತ್ತಮುತ್ತಲ ಗ್ರಾಮದವರೆಲ್ಲ ಸೇರಿ ಇಲ್ಲೊಂದು ಶಾಲೆಯ ಅವಶ್ಯಕತೆ ಇದೆ. ಈ ಶಾಲೆ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಶೈಕ್ಷಣಿಕವಾಗಿ ಒಂದು ಉತ್ತಮವಾಗಿ ಬೆಳಿಲಿಕ್ಕೆ ಒಂದು ಉತ್ತಮ ಶಾಲೆ ಅವಶ್ಯಕತೆ ಇದೆ ಅಂತ ಯೋಚನೆ ಮಾಡ್ತಾರೆ. ಆ ಕಾಲದಲ್ಲಿ ದಾನಿಗಳಿಂದ ಹಲವಾರು ಕಟ್ಟಡಗಳ ನಿರ್ಮಾಣ ಆಗಿದೆ. ಈಗಲೂ ಕೂಡ ನಾವು ಸುತ್ತಮುತ್ತಲು ನೋಡ್ತಿರೋದೆಲ್ಲ 100 ವರ್ಷ ತುಂಬಿದಂಥ ಕಟ್ಟಡಗಳೇ. ಅದರಲ್ಲಿ ಉದಾಹರಣೆಯಾಗಿ ಶಾರದಾ ಕಟ್ಟಡ, ಗಣೇಶ ಕಟ್ಟಡ, ಸತ್ಯನಾರಾಯಣ ಕಟ್ಟಡ, ಲಕ್ಷ್ಮೀ ಕಟ್ಟಡ, ಶ್ರೀರಾಮ ಕಟ್ಟಡ, ಹೀಗೆ ಆಗಿನ ದಾನಿಗಳು ಅವರವರ ಇಷ್ಟ ದೇವತೆಗಳು ಅವರ ಹೆಸರುಗಳನ್ನು ಹಾಕಿಸ್ಕೊಳ್ಳದೆ ಅವರು ಇಷ್ಟಪಡ್ತಕ್ಕಂಥ ದೇವತೆಗಳು ಏನೆಲ್ಲ ಅವರಿಗೆ ಪ್ರೇರೇಪಣೆ ನೀಡಿ ಈ ಶಾಲೆಗೋಸ್ಕರ ದಾನ ನೀಡಬೇಕು ಅಂತ ಹೇಳಿದರೆ ಆ ರೀತಿ ದಾನ ಮಾಡಿ ಈ ಒಂದು ಶಾಲೆಯ ಕಟ್ಟಡವನ್ನು ಅಂದು ನಮಗೆ ಕೊಡುಗೆಯಾಗಿ ನೀಡಿದ್ದು ಇಂದು ಕೂಡ ನಮ್ಮೆಲ್ಲರಿಗೂ ಆಶ್ರಯ ಕೊಡ್ತಾ ಇದೆ. ಎಷ್ಟೋ ಸಾವಿರ ಮಕ್ಕಳು, ಏನೋ ಒಂದು 100 ವರ್ಷ ಕಳೆದಾಗ ಲಕ್ಷಾಂತರ ಮಕ್ಕಳೇ ಇಲ್ಲಿ ಓದಿ ಫಾರಿನಲ್ಲೆಲ್ಲ ಇದ್ದವರಿದ್ದಾರೆ, ಮತ್ತೆ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದವರಿದ್ದಾರೆ. ಈಗಲೂ ಕೂಡ ನಮ್ಮಲ್ಲಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಉತ್ತಮವಾಗಿ ಇಲ್ಲಿ ಶಿಕ್ಷಣವನ್ನು ಪಡ್ಕೋತಾ ಇದ್ದಾರೆ. ಆಟೋಟ ಸ್ಪರ್ಧೆಗಳಾಗಿರ್ಬೋದು, ಪ್ರತಿಭಾ ಕಾರಂಜಿ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟಕ್ಕೆ ಹೋದಂಥ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಇಂದಿಗೂ ಕೂಡ ಇದ್ದಾರೆ. ಹಳೆ ಕಾಲದಿಂದನೂ ಕೂಡ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಸೊ ಇಷ್ಟೆಲ್ಲ ನಾವು ನೋಡಿದಾಗ ಈ ಶಾಲೆಗೆ ಇಂದಿನ ದಿನಕ್ಕೂ ಕೂಡ ಗ್ರಾಮ ಪಂಚಾಯತ್ ಆಗಿರ್ಬೋದು, ಗ್ರಾಮದವರಾಗಿರ್ಬೋದು, ದಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಮಿತಿಯನ್ನ ಮೀರಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾವು ಇವತ್ತಿಗೂ ನೋಡ್ಬೋದು, ಶಾಲೆ ಸುತ್ತ ನಾವು ನೋಡಿದ್ರೆ 9 ಎಕರೆ ಮೈದಾನ, ಇಂಥ ಒಂದು ವಿಸ್ತೀರ್ಣವಾದ ಮೈದಾನ ನಾವೆಲ್ಲೂ ಕಾಣಕ್ಕೆ ಸಿಗಲ್ಲ. ಶಾಲೆನೂ ಸೇರಿಸಿ ಹತ್ರ 10 ಎಕರೆಗೂ ಮಿಗಿಲಾದ ಜಾಗ ಇದೆ. ಇಷ್ಟು ವಿಸ್ತಾರವಾದ ಒಂದು ಜಾಗವನ್ನು ಕೊಟ್ಟು ಅದರ ಒಂದು ರಕ್ಷಣೆ ಕೂಡ ಆಗಬೇಕು ಅಂತ ಈ ದಿನದ ದಾನಿಗಳಾಗಿರ್ತಕ್ಕಂಥ ನಮ್ಮ ಗಿಣಿ ಸರ್ ಆಗಿರ್ಬೋದು, ದೇವಯ್ಯ ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಕಾರ್ಯಪ್ಪ ಸರ್ ಆಗಿರ್ಬೋದು, ಮತ್ತೆ ಕಾವೇರಪ್ಪ ಸರ್ ಆಗಿರ್ಬೋದು, ಮತ್ತೆ ವಿನೋರ್ ಇರ್ಬೋದು, ಹೀಗೆ ಇನ್ನೂ ನಾನು ಯಾರ್ದಾರ ಹೆಸರು ಬಿಟ್ಟು ಹೋಗ್ಬೋದು ಅನ್ನೋ ಒಂದು ಭಯ ಇದೆ. ಆದರೆ ಇನ್ನೂ ಹಲವಾರು ದಾನಿಗಳು ಅವರವರ ಶಕ್ತಿಯನ್ನು ಮೀರಿ ದಾನ ಮಾಡಿ ಶಾಲೆಯ ರಕ್ಷಣೆಗಾಗಿ ಒಂದು ಸುತ್ತಲಿನ ಬೇಲಿಯ ವ್ಯವಸ್ಥೆ ಮಾಡಿದ್ದಾರೆ, ಸುಣ್ಣ ಬಣ್ಣದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಆಗಿಂದಾಗೆ, ಈಗ ನಮ್ಮ ಮುಖ್ಯ ಶಿಕ್ಷಕರು ಮಾತಾಡ್ತಾ ಹೇಳಿದ್ರು, ಒಂದು ಡ್ರಮ್ ಸೆಟ್ ವ್ಯವಸ್ಥೆ ಆಗಿರ್ಬೋದು, ಮಾರ್ನಿಂಗ್ ಪ್ರೇಯರ್ಗೆ, ಅಸೆಂಬ್ಲಿ ಟೈಮ್ಗೆ ಚೆನ್ನಾಗಿ ಅವರು ಶಿಸ್ತನ್ನು ಕಲೀಲಿ, ಮತ್ತೆ ಉತ್ತಮವಾದ ಧ್ವನಿವರ್ಧಕಗಳನ್ನ ಬಳಸಿ ಕಾರ್ಯಕ್ರಮಗಳು ಚೆನ್ನಾಗಾಗಲಿ ಅನ್ನೋ ವ್ಯವಸ್ಥೆಯಿಂದ ಶಾಲೆಗೆ ಏನೆಲ್ಲ ಬೇಕು ಅಂತ ನಾವು ಕೇಳಕ್ ಮುಂಚೆನೆ ದಾನಿಗಳೇ ಸ್ವತಃ ಬಂದು ಕೊಡ್ತಾ ಇರೋದು ನಮಗಿಲ್ಲಿ ತುಂಬಾ ಸಂತಸದ ವಿಚಾರ. ಈ ಒಂದು ವಿಚಾರದ ನೋಡಿದಾಗ ವಿದ್ಯಾರ್ಥಿಗಳನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಅವರ ಒಂದು ದಾನಕ್ಕೆ ನಿಜವಾಗ್ಲೂ ಒಂದು ಅರ್ಥ ಕಲ್ಪಿಸಿಕೊಡ್ಬೇಕು. ಈ ಶಾಲೆಯಿಂದ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಉತ್ತಮ ಸ್ಥಾನಗಳನ್ನು ಅಲಂಕರಿಸಬೇಕು. ಅದಕ್ಕೆ ಬೇಕಾದಂತೆ ನಾವು ಇಲ್ಲಿ 7 ಜನ ಶಿಕ್ಷಕರಿದ್ದೇವೆ. ಜೊತೆಗೆ ನಮ್ಮ ಒಂದು ಶಾಲೆಯಲ್ಲೇನೆ ಪಕ್ಕದ ಶಾಲೆಗೆ ಕಟ್ಟಡದ ಕೊರತೆ ಆಗಿರೋದ್ರಿಂದ ಕೊಳ್ತೋಡು ಶಾಲೆ ಕೂಡ ನಮ್ಮ ಜೊತೆಗೆ ಕಾರ್ಯನಿರ್ವಹಿಸ್ತಿದ್ದು, ಅವರಿಗೂ ಕೂಡ ಈ ಶಾಲೆ ಆಶ್ರಯ ನೀಡಿದೆ. ಎಲ್ಲ ಸೇರಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಉತ್ತಮವಾದಂಥ ಗ್ರಂಥಾಲಯ ಇದೆ, ಪ್ರಯೋಗಾಲಯ ಇದೆ, ಕಂಪ್ಯೂಟರ್ ಶಿಕ್ಷಣ ಕೊಡ್ತಾ ಇದ್ದೇವೆ. ದೈಹಿಕ ಶಿಕ್ಷಕರು ದಿನನಿತ್ಯ ಅವರಿಗೆ ಯೋಗ ಮತ್ತಿತರ ತರಬೇತಿಗಳನ್ನ ನೀಡ್ತಾ ಇದ್ದಾರೆ. ವಾರಾಂತ್ಯದಲ್ಲಿ ಶನಿವಾರದ ಸಂದರ್ಭದಲ್ಲಿ ವಿಘ್ನೇಶ್ ಅಂತಕ್ಕಂಥವ್ರು ಐಕ್ಯಂ ಅನ್ನೋ ಸಂಸ್ಥೆಯಿಂದ ಬಂದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಡ್ಯಾನ್ಸ್ ಅನ್ನ ಕಲಿಸ್ಕೊಡ್ತಾ ಇದ್ದಾರೆ. ಹಾಗೇನೆ ವಿರಾಜಪೇಟೆಯಲ್ಲಿರ್ತಕ್ಕಂಥ ವಿಪಿನ್ ಅನ್ನೋರು NGO ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆ ಮಕ್ಕಳಿಗೆ ಬೇಸಿಗೆ ಶಿಬಿರಗಳನ್ನ ಅರೇಂಜ್ ಮಾಡಿ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಪ್ರಾಣಿಗಳ, ಪಕ್ಷಿಗಳ ಬಗ್ಗೆ, ಒಂದು ಪರಿಸರದ ಬಗ್ಗೆ ಅರಿವುಗಳನ್ನು ಮೂಡಿಸ್ಕೊಡ್ತಾ ಇದ್ದಾರೆ. ಹೀಗೆ ನಮ್ಮ ಶಾಲೆಗೆ ಒಂದು ವರದಾನ, ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ವನಭದ್ರಕಾಳಿ ಆಶೀರ್ವಾದ ಅಂತ ನಾವು ತಿಳ್ಕೊಬಹುದು. ದಾನಿಗಳು, ಶೈಕ್ಷಣಿಕ ಹಿತಾಸಕ್ತಿಯನ್ನು ಬಯಸ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಶಾಲೆಗೆ ನಮ್ಮ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಈ ಒಂದು ಕೊಡುಗೆಗಳನ್ನ ತಗೊಂಡು ವಿದ್ಯಾರ್ಥಿಗಳು ಚೆನ್ನಾಗಿ ಕಲೀಲಿ. ನಮ್ಮೆಲ್ಲರಿಗೂ ಆ ದೇವತೆ ನಿಜವಾಗ್ಲೂ ನಮ್ಮ ಸಾಮರ್ಥ್ಯವನ್ನು ಮೀರಿ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ಲಿ ಅಂತ ಕೇಳ್ಕೊತಾ ನಾನು ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ತೆ, ನಾನು ಫ್ಲೋರಾ ಡಿಸೋಜಾ ಅಂತೇಳಿ. ಈ ಶಾಲೆಗೆ ಬಂದು ನಾನೀಗ 12 ವರ್ಷಗಳಾಯಿತು. ಇನ್ನು ಈಗ ನಿವೃತ್ತಿಯ ಹಂಚಿನಲ್ಲಿದ್ದೇನೆ.
ನಮಗೆ ಈ ಶಾಲೆಯಲ್ಲಿ ಉತ್ತಮವಾದ ಈಗಿನ ಪ್ರಸ್ತುತ ಉತ್ತಮವಾದ SDMC ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತುಂಬ ಮುತುವರ್ಜಿ ತಗೊಂಡು ಶಾಲೆಯ ಸರ್ವಾಂಗೀಣ ಬೆಳವಣಿಗೆಗೆ ಶ್ರಮಿಸಿದ್ದಾರೆ. ಇದನ್ನು ನಾವೀಗ ನೋಡ್ತಾ ಇರ್ಬೋದು, ಕಣ್ಣಿನಲ್ಲಿ ನೋಡ್ತಾ ಇರ್ಬೋದು. ಹಾಗೆಯೇ ನಮಗೆ ಇಲಾಖೆ ವತಿಯಿಂದ ನಮ್ಮ ಮೇಲಧಿಕಾರಿಗಳು BO ಸರ್ ಅವರು, BRC, ಹಾಗೆಯೇ CRPಗಳು ಮತ್ತು ಡಯಟಿಂದ ಪ್ರಿನ್ಸಿಪಾಲ್ ಮತ್ತು ಉಪನ್ಯಾಸಕರು ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಅಂದರೆ ಕಾಲಕ್ಕೆ ಬಂದು ನಮಗೆ ಉತ್ತಮವಾದ ಮಾರ್ಗದರ್ಶನ ಮಾಡಿ ನಾವು ಯಾವ ರೀತಿ ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು, ಯಾವ ರೀತಿಯಿಂದ ನಾವು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಶ್ರಮಿಸಬೇಕಂತ ಅವರು ಕಾಲಕ್ಕೆ ಮಾಹಿತಿ ಕೊಟ್ಟು ನಮ್ಮನ್ನು ತರಬೇತಿಗೊಳಿಸುತ್ತಿದ್ದಾರೆ. ಹಾಗೆಯೇ ಇಲ್ಲಿ ಉತ್ತಮವಾದ ಶಿಕ್ಷಕರ ಸಹಭಾಗಿತ್ವನೂ ಇದೆ. ಎಲ್ಲ ಶಿಕ್ಷಕರು ನಾವೆಲ್ಲರೂ ಸೇರಿ ಶಾಲೆಗಾಗಿ ಶ್ರಮಿಸ್ತಾ ಇದ್ದೇವೆ. ಉತ್ತಮವಾದ ಒಂದು ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ನಮ್ಮ ಶಾಲೆ ನಿಂತಿದೆ. ಇದು ನಮ್ಮ ಊರಿನ ಹಿರಿಯರ ಶ್ರಮದ ಫಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಶಾಲೆಯಲ್ಲಿ ಕೆಲಸ ಮಾಡೋದೇ ಒಂದು ನಮ್ಮ ಪುಣ್ಯ. ಅದು ನಾನೀಗ ನಿವೃತ್ತಿ ಹಂಚಿನಲ್ಲಿ ಇದ್ದೇನೆ. ಇಂಥ ಒಂದು ಸೊಬಗಿನ, ಇಂಥ ಒಂದು ಪರಿವರ್ತನೆಗೊಂಡಂತಹ ಒಂದು ಶಾಲೆಯನ್ನು ನೋಡೋದೇ ಒಂದು ಸೌಭಾಗ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಎಲ್ಲ ಒಂದು ಅವಕಾಶಗಳನ್ನು ಮಾಡಿಕೊಟ್ಟಂತಹ ಮತ್ತು ಈ ಶಾಲೆಯ ಎಲ್ಲ ಒಂದು ಬಾಹ್ಯ ಒಂದು ಸೌಂದರ್ಯಕ್ಕೆ ಕಾರಣಕರ್ತರಾದ ನಮ್ಮ SDMCಯ, ಅದರಲ್ಲೂ ಸಹ ನಮ್ಮ ಕೊಕ್ಕಂಡ ಗಿಣಿ ಗಣಪತಿ ಇವರ ಒಂದು ನೇತೃತ್ವದಲ್ಲಿ ಅವರ ಬೆಂಬಲಿಗರಾಗಿ ಶ್ರೀಮಾನ್ ಕಾವೇರಪ್ಪ ಮತ್ತು ಶ್ರೀಮಾನ್ ದೇವಯ್ಯ ಹಾಗೂ ಶ್ರೀಮಾನ್ ವಿನು ಹಾಗೂ ಶ್ರೀಮಾನ್ ರವಿ ಇವರ ಒಂದು ಮುತುವರ್ಜಿಯಲ್ಲಿ, ಹಾಗೆಯೇ ಶ್ರೀಮಾನ್ ಶ್ರೀನಿವಾಸ್ ಇವರು ಈ ಶಾಲೆ ಹಳೆ ವಿದ್ಯಾರ್ಥಿಗಳು, ಇವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಶಾಲೆ ಈಗ ಹೊಸ ಮೆರಗನ್ನು ಕಂಡುಕೊಂಡಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನನ್ನ ಹೆಸರು ತೆರೇಸಿಯಾ. ನಾನು ಕೊಳತೋಡು ಶಾಲೆಯ ಶಿಕ್ಷಕಿ. ನಮಗೆ ಶಾಲಾ ಕಟ್ಟಡ ಇರಲಿಲ್ಲ. ಅಲ್ಲಿ ಭಗವತಿ ದೇವಸ್ಥಾನದ ಒಂದು ರೂಮಿನಲ್ಲಿ ನಾವು ನಮ್ಮ ಮಕ್ಕಳನ್ನು 13 ಮಕ್ಕಳಿದ್ದಾರೆ ಈಗ, ಆಗ 26 ಮಕ್ಕಳಿದ್ರು. ಅವರಿಗೆ ವಿದ್ಯಾಭ್ಯಾಸವನ್ನು ನೀಡ್ತಿದ್ದೀವಿ. ಆದರೆ ಅದು ಅವರಿಗೆ, ಆ ಕಮಿಟಿಯವರಿಗೆ ಕೊಡಬೇಕಾದ ಕಾರಣ ದಾನಿಗಳೆಲ್ಲ ಸೇರಿ ನಮಗೆ ಈ ಶಾಲೆಯಲ್ಲಿ ಸ್ಥಳಾವಕಾಶವನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಈ ಶಾಲೆಯಲ್ಲಿ ಉತ್ತಮವಾಗಿ ಕಲಿಕೆಗೆ ಅನುಕೂಲವಾಗಿದೆ. ಚಿಕ್ಕ ಮಕ್ಕಳು 1 to 5 ಇದ್ದಿದ್ದು, ಇಲ್ಲಿ ಬಂದಾಗ 7th ಇದೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಕ್ಕಳಿಗೆ ಉತ್ತಮ ಉತ್ತೇಜನ ಕೊಡ್ತಿದ್ದಾರೆ. ನಾವು ಕೂಡ ಶಿಕ್ಷಕರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಕ್ಕಳಿಗೆ ಬೇಕಾದಂತಹ ಎಲ್ಲ ಪಾಠ, ಸಹಪಠ್ಯ ಚಟುವಟಿಕೆ ಎಲ್ಲವನ್ನು ಮಾಡ್ತಿದೆ. ದಾನಿಗಳಿಗೆ ತುಂಬ ಧನ್ಯವಾದಗಳು. ಹಳೆ ವಿದ್ಯಾರ್ಥಿ ಸಂಘ ಒಂದು ತಾತ್ಕಾಲಿಕ ಮಾಡಿ ಅದರೊಳಗೆ ತಾವೆಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಇವತ್ತು ಇಷ್ಟೊಂದು ಸುಂದರವಾಗಿ ಇಷ್ಟು ಕೆಲಸ ಮಾಡ್ತಿದ್ರಲ್ಲ ಸರ್, ಎಷ್ಟು ಖುಷಿ ಆಗುತ್ತೆ ಸರ್ ತಮಗೆ? ನಮಗೆ ತುಂಬ ಸಂತೋಷವಿದೆ. ಯಾಕೆಂದರೆ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ನನ್ನ ಮಗನೂ ಕೂಡ ಈ ಶಾಲೆಯಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದಿನ ವ್ಯಾಸಂಗಕ್ಕೆ ಹೋದವನು. ಆದ್ದರಿಂದ ಇಲ್ಲಿನ ಊರಿನ ದಾನಿಗಳು ಹಾಗೂ ನಾನು ಹೆಚ್ಚಾಗಿ ಹೇಳಬೇಕು ಅಂತಂದರೆ ನಮ್ಮ ಈ ಕೊಕ್ಕಂಡ ಗಿಣಿ ಗಣಪತಿಯವರು ಶ್ರೀ ವನಭದ್ರಕಾಳಿ ದೇವಸ್ಥಾನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಂತರ ಈ ಶಾಲೆಗೆ ತುಂಬ ಶ್ರಮಿಸಿದ್ದಾರೆ. ಏಕೆಂದರೆ ಒಂದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ. ಅದೇ ರೀತಿ ಊರಿನಲ್ಲಿ ದಾನಿಯೊಬ್ಬ ಇದ್ದರೆ ಆ ಶಾಲೆಯೊಂದು ಉಳಿದಂತೆ ಅಂತ ನನ್ನ ಒಂದು ಭಾವನೆ. ಆದ್ದರಿಂದ ಅವರ ಶ್ರಮ ಇದರಲ್ಲಿ ತುಂಬ ಇದೆ. ಆದ್ದರಿಂದ ಅದರಲ್ಲದೆ ನನ್ನ ಸಹ ಮಿತ್ರರು ಇವರು ಕೂಡ ಇಲ್ಲೇ ಓದಿದ ವಿದ್ಯಾರ್ಥಿಗಳು. ಇವರ ಸಹಕಾರದಿಂದ ನಾವು ಮನೆ ಮನೆಗೆ ಹೋಗಿ ಒಂದು ಧನ ಸಹಾಯವನ್ನು ಮನೆಯಿಂದ ಪಡೆದು ಈ ಶಾಲೆಗೆ ಸುಣ್ಣ ಬಣ್ಣವನ್ನು ಮಾಡಿ ಇದರ ಯಶಸ್ಸಿಗೆ ಆಗಿರುವುದರಲ್ಲಿ ತಪ್ಪೇನಿಲ್ಲ ಎಂದು ಹೇಳ್ತೇನೆ. ಅದೇ ರೀತಿ ನಮ್ಮ ದಾನಿಗಳಾದ ಕೊಕ್ಕಂಡ ಗಿಣಿ ಗಣಪತಿಯವರು ಒಂದು ಸುಮಾರು 10.5 ಎಕರೆ ಶಾಲೆಯ ಆವರಣವನ್ನು ತಂತಿ ಬೇಲಿ ಹಾಕಿ ಸುಂದರ ವಾತಾವರಣವಾಗಿ ಮಾಡಲು ತುಂಬ ಶ್ರಮಿಸಿದ್ದಾರೆ. ಅವರಿಗೂ ನಮ್ಮ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ನಮ್ಮ ಊರಿನ ಶಾಲೆಯ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು HD ಶ್ರೀನಿವಾಸ್ ಅಂತ, ಹಾತೂರು. ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ, ಹಾತೂರು. ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ಮೊದಲು ನೋಡುವಾಗ ನಮ್ಮ ಶಾಲೆ ತುಂಬ ಚೆನ್ನಾಗಿತ್ತು ನಮ್ಮ ಓದಿನ ಟೈಮಲ್ಲಿ. ಇತ್ತೀಚೆಗೆ ತುಂಬ ಶಿಥಿಲವಾಗಿತ್ತು, ಅಧೋಗತಿಗೆ ಬಂದಿತ್ತು. ಲಾಸ್ಟಿಗೆ ನಮ್ಮ ಈಗಿನ ಆಡಳಿತ ಪಂಚಾಯತ್ ಸದಸ್ಯರಾದ ಗಿಣಿ ಗಣಪತಿಯವರ ನೇತೃತ್ವದಲ್ಲಿ ನಾವು ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೊರಟಾಗ ಸುಣ್ಣ ಬಣ್ಣ ಇತ್ಯಾದಿ ಬೇಲಿ ಎಲ್ಲ ಸಹಕಾರಿ ಮನೆಗೆ ಹೋದಾಗ ಎಲ್ಲ ಸಹಕಾರಿಗಳು ನಮಗೆ ಸಹಕಾರ ನೀಡುತ್ತಾ
ಸಹಾಯ ಮಾಡಿರ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕು. ಅಲ್ಲದೆ ಇಲ್ಲಿ ಬೇಲಿ ಸುತ್ತಮುತ್ತ ಎಲ್ಲ ಗಿಣಿ ಗಣಪತಿಯವರ ನೇತೃತ್ವದಲ್ಲಿ ಆಗಿದ್ದು, ಅವರು ದಾನಿಗಳು, ಅವರಿಂದನೇ ಆಗಿದ್ದು, ಅವರಿಗೂ ಸಹ ಸಂಘದ ನಮ್ಮ ಇದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದಲ್ಲದೆ ನಮ್ಮ ಇಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಎಲ್ಲರೂ ಇದಕ್ಕೆ ಸ್ಪಂದಿಸುತ್ತಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಾನೇ ಓದಿದ ಶಾಲೆಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ಅದು ಸಮಾಜಕ್ಕೆ ಮಾದರಿ ಆಗಬೇಕು ಅನ್ನೋದು ಇವತ್ತು ಕೊಕ್ಕಂಡ ಗಣಪತಿ ಏನಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಆತೂರು, ಇವರಿಂದ ನಾವು ನೋಡಿ ಕಲಿಬೇಕಾದಂಥದ್ದು ಸಾಕಷ್ಟಿದೆ. ಸಮಾಜಕ್ಕೆ ಕೊಡುಗೆಗಳನ್ನು ನಿರಂತರವಾಗಿ ಕೊಡ್ತಾನೆ ಬಂದಿದ್ದಾರೆ. ಆದರೆ ಯಾರ ಹತ್ರನೂ ನಾನು ಅದನ್ನು ಕೊಟ್ಟೆ ಇದನ್ನೇ ಕೊಡ್ತೆ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತೊಂದು ಅಪರೂಪದ ಕ್ಷಣದಲ್ಲಿ ಹಳೆಯ ವಿದ್ಯಾರ್ಥಿಯಾಗಿ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಗಿಣಿ ಗಣಪತಿಯವರು ಕೊಕ್ಕಂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ತಾವು ಓದಿದ್ದೀರಿ, ಇವತ್ತು ಬೇರೆ ಬೇರೆ ಕಾರ್ಮಿಕ ವರ್ಗ ಇವತ್ತು ಬಂದು ಅಭ್ಯಾಸ ಮಾಡ್ತಿದೆ. ಅವ್ರಿಗೇನಾದ್ರು ಕೊಡಬೇಕು, ನನ್ನ ಶಾಲೆ ನನಗೆ ಉಳಿಬೇಕು ಅನ್ನೋದು ದೊಡ್ಡ ಕನಸನ್ನು ಕಂಡಿದ್ದೀರಿ. ಇವತ್ತು ಅದು ಯಾವ ರೀತಿ ಸಾಗ್ತಾ ಇದೆ? ಜಗದೀಶ್ ಅವರೇ, ನಾನು ಈಗ ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನು, ಕೊಕ್ಕಂಡ ಗಿಣಿ ಗಣಪತಿ ಅಂತ. ಇದೇ ಶಾಲೆ ನಾನು ಓದಿ ಮುಂದಕ್ಕೆ ಬಂದವನು. ಈ ಸ್ಥಿತಿಗೆ ಬರಬೇಕಾದ್ರೆ ಇಲ್ಲಿ ವಿದ್ಯೆ ಕಲಿತೆ ನಾನು ಮುಂದಕ್ಕೆ ಬಂದಿದ್ದು. 1985 ನಾನು ಮದುವೆ ಆದ ಮೇಲೆ ಒಂದು ಗ್ರಾಮಕ್ಕೆ ಏನಾದರೂ ಒಂದು ಮಾಡಬೇಕು ಅಂತೇಳಿ 1991 ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿಗೆ ನಾನು ಚುನಾವಣೆಗೆ ನಿಂತಿದ್ದೆ. ಆಗ ನನ್ನ ಈ ಗ್ರಾಮಸ್ಥರು ತಿರಸ್ಕರಿಸಿದ್ರು. ಅದು ಒಂಥರದಲ್ಲಿ ನನಗೆ ಒಳ್ಳೆಯದೇ ಆಯಿತು. ಯಾಕೆಂದರೆ ನನಗೂ ಡೆವಲಪ್ ಆಗಲಿಕ್ಕೆ ಒಂದು ಚಾನ್ಸ್ ಮಾಡಿಕೊಟ್ರು. ಆದರೆ ನನಗೊಂದು ಮನಸ್ಸದಲ್ಲಿ ಒಂದು ತುಡಿತ ಇತ್ತು, ನಾನು ಎಲ್ಲಿ ಕಳ್ಕೊಂಡಿದ್ದೀನಿ ಅದನ್ನು ಅಲ್ಲೇ ಪಡಿಬೇಕು ಅಂತೇಳೋ ಒಂದು ಉದ್ದೇಶ ಇತ್ತು. ಅಷ್ಟರಲ್ಲಿ ನಮ್ಮ ಗ್ರಾಮದ ಎಲ್ಲ ಜನರು ಸೇರಿ ವನಭದ್ರಹಳ್ಳಿ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ ನನ್ನ ಚುನಾಯಿಸ್ತಾರೆ. ಅದೇ ಅಲ್ಲಿ ಕೆಲಸ ಮಾಡಿದ್ದು ನೋಡಿ ಅದೇ ಗ್ರಾಮಸ್ಥರನ್ನು ಬಲಾತ್ಕಾರದಿಂದ ನಾನು ಬರೋದಿಲ್ಲ, ನನಗೆ ವಯಸ್ಸಾಯಿತು ಅಂತ ಹೇಳಿದ್ರೆ ಬಿಡದೆ ಆ ಎಲೆಕ್ಷನ್ ನನ್ನ ಕಂಟೆಸ್ಟ್ ಮಾಡಿಸಿ ನಾನು 20 ಮೆಂಬರ್ ಇದ್ದಾರೆ. ಅದರಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿ, ನಾನು ಮತ್ತು ರತಿ ಅಂತೇಳೋರು ಸ್ವತಂತ್ರ ಅಭ್ಯರ್ಥಿಯಾಗಿ ಎಲ್ಲ ಪಕ್ಷಗಳವರ ಬೆಂಬಲದಿಂದ ಗೆದ್ದು ಬಂದವನು ನಾನು. ಅದೇ ಥರ ಅದಕ್ಕೆ ಕೆಲಸ ಮಾಡಿ ಬರುವಾಗ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಇಲ್ಲಿ SDMC ಮೆಂಬರ್ ಆಗಿ ಆಗ್ತಾರೆ. ಅದು ಮಾಮೂಲು ಕಾನೂನಾತ್ಮಕವಾಗಿ ಆಗ್ತದೆ. ಅದೇ ಹಾಗೆ ಆಗ್ತಾ ಇರಬೇಕಾದ್ರೆ ಏನಾದರೆ ದೇವ್ರದ ದಯ ಕಾಣ್ತದೆ, ನಮ್ಮ ಗುರುದ ದಯ ಕಾಣ್ತದೆ. ನನ್ನ ಕುಟುಂಬದ ಅಧ್ಯಕ್ಷನಾಗಿ ನನ್ನ ನೇಮಿಸ್ತಾರೆ. 25 ವರ್ಷದಿಂದ ನಮ್ಮ ಐನು ಮನೆ ಬಿದ್ದೋಗಿದ್ದು ನೆನೆಗುದಿಗೆ ಬಿದ್ದಿತ್ತು. ಕೆಲವೇ ಜನ ನಮ್ಮ ಕುಟುಂಬದವ್ರನ್ನ ಸೇರಿಸ್ಕೊಂಡು ಬರೀ 5 ತಿಂಗಳಲ್ಲಿ ನಾನು ಐನು ಮನೆ ಕಟ್ಟಿ ಅದೊಂದು ಮಾದರಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಅಲ್ಲಿಂದ ಅದಾದ ನಂತರ ನಾನು ಇದರಲ್ಲಿ ಮೆಂಬರ್ ಆಗಿರುವಾಗೆ ಟೀಚರ್ಗಳಿಗೆಲ್ಲ ಒಂದು ಭರವಸೆ ಕೊಟ್ಟಿದ್ದೆ. ನನ್ನ ಈ 5 ವರ್ಷ ಅವಧಿಯೊಳಗೆ ನಾನು ಇಳಿಯೋದ್ರೊಳಗೆ ಇದನ್ನೊಂದು ಸುಂದರವಾಗಿ ಮಾಡಿಕೊಡ್ತೀನಿ. ಮತ್ತು ಏನಾಯಿತು ಅಂದರೆ ರಾತ್ರಿ ಬಂದು ಗೋಮಾಳ ಅತಿಕ್ರಮಿಸೋದು, ಮತ್ತು ದನ ನಿಲ್ಲೋ ಸ್ಥಳ ಅತಿಕ್ರಮಿಸೋದು, ಸ್ಮಶಾನ ಅತಿಕ್ರಮಿಸೋದು ಇಂಥವರಲ್ಲಿ ಇರೋದರಿಂದ ಈ ಥರ ಈ ಶಾಲೆದು ಸರ್ಕಾರಿ ಶಾಲೆದು ನಾಳೆ ಜಾಗ ಯಾರಾದರೂ ಮತ್ತೆ ಅತಿಕ್ರಮಿಸಿ ರಸ್ತೆ ಬದಿಯಲ್ಲಿ ಇರೋದರಿಂದ ಇನ್ನು ಮಕ್ಕಳಿಗೆ ಆಡಲಿಕ್ಕೆ ಗ್ರೌಂಡ್ ಸಮೇತ ಇರೋದು ಒಂದು ಉದ್ದೇಶ ನನಗಿತ್ತು. ಅದರಿಂದ ಈ 10 ಎಕರೆಗೆ ಕಂಪ್ಲೀಟ್ ಬೇಲಿ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಚೈನ್ ಲಿಕ್ ಬೇಲಿಯನ್ನು ಹಾಕಿ ಈಗ ಇದನ್ನು ಒಂದು ಸುಂದರವಾಗಿ ಆಗುವಂತೆ ಭದ್ರತೆ ನಾನು ಅದಕ್ಕಾಗಿ ಒಂದು ಶ್ರಮಿಸಿದ್ದೀನಿ. ಅದಲ್ಲದೆ ಈ ಥರ ಇಷ್ಟು ಸುಣ್ಣ ಬಣ್ಣಲ್ಲಾಗಿ ಒಂದು ಅದೇ ಆಗಲೇ ಸಂಜಯ್ ಸರ್ ಹೇಳಿದಾಗೆ ಮದೊಣಗಿತ್ತಿಯಾಗಿದೆ ಅಂತ ಹೇಳಲಿಕ್ಕೆ ಇಲ್ಲಿ ನಿಂತಿರುವಂಥ ಶ್ರೀನಿವಾಸ್ ಅವರು, ಜಯ ಅವರು, ದೇವಯ್ಯ ಅವರು, ರಾಜೇಶ್ ಅವರು, ರವಿ ಅವರು ಮತ್ತು ನಮ್ಮ ಚೋಣಮಡ ಸಣ್ಣ ಅವರು ಇವತ್ತು ಮೈಸೂರಿಗೆ ಹೋಗಿದ್ದಾರೆ. ಇವರು ಭಾಳ ಕಾರಣಕರ್ತರು, ಭಾಳ ಶ್ರಮಿಸಿದ್ದಾರೆ. ಎಲ್ಲ ಮನೆಗೆ ಹೋಗುವಾಗ ಏನಾಗಿದೆ ಅಂದರೆ ಜನರಿಗೆ ಈ ನಮ್ಮ ಮಕ್ಕಳಲ್ಲಿ ಕಾನ್ವೆಂಟಲ್ಲಿ ಓದ್ತಾ ಇರೋದರಿಂದ ಈ ಶಾಲೆ ಬಗ್ಗೆ ಸ್ವಲ್ಪ ಕಾಳಜಿ ಕಡಿಮೆ ಆಗಿಬಿಟ್ಟಿದೆ. ಅದು ಏನು ಮಾಡೋಕ್ಕಾಗೋದಿಲ್ಲ, ಜಗತ್ತಿನ ನಿಯಮ ಅದು. ಆದರೂ ಅವರು ಸ್ಪಂದಿಸಿ ಇಲ್ಲಿಗೆ ನಮಗೆ ಸಹಾಯ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಪ್ಯಾಕ್ಸದು ಅಧ್ಯಕ್ಷ ಬಾಂಡಗಣಪತಿಯವರಿಗೆ ಫೋನ್ ಮಾಡುವಾಗ ಪ್ಯಾಕ್ಸಿಂದ ಸಮಿತಿ ನಮಗೆ 25,000 ರೂಪಾಯಿ ಅವರು ಕೊಟ್ಟು ಅವರ ಕೈಯಿಂದ ಹಣ ಕೊಟ್ಟಿದ್ದಾರೆ. DC ಬ್ಯಾಂಕಿಂದ ಕೊಡಿಸಿದ್ದಾರೆ. ಆ ಥರ ಸಹಾಯ ಮಾಡಿದ್ದಾರೆ. ಮತ್ತು ಬೆಂಗಳೂರಲ್ಲಿ ಇಲ್ಲಿಂದ ಓದಿ ಬೆಂಗಳೂರಲ್ಲಿ ಇಬ್ಬರು ಇದ್ದಾರೆ, ಚಾನಲ್ ಸಚಿನ್ ಮತ್ತು ನನ್ನ ಅಣ್ಣನ ಮಗ ತಿಮ್ಮಯ್ಯ ಅಂತೇಳಿ, ಅವರು ಒಂದು ಒಳ್ಳೆಯ ಮೊತ್ತವನ್ನು ಕಳಿಸಿಕೊಟ್ಟಿದ್ದಾರೆ. ಅದರಿಂದ ಈಗೆಲ್ಲ ಇಷ್ಟು ಸುಂದರವಾಗಿ ಕಾಣಲಿಕ್ಕೆ ಅದರಲ್ಲಿ ಇವರೆಲ್ಲ ಶ್ರಮ ಇದೆ. ಮತ್ತು ಟೀಚರ್ಗಳದ್ದು ಹೇಳಬೇಕಾದ್ರೆ ಪಾಪ ಅವರ ಸ್ವಂತ ಕೈಯಿಂದ ಹಾಕಿ ಅವರ ಸ್ಟಾಫ್ ರೂಮ್ ಕೆಳಗಡೆ ಹಾಸು ಹಾಕಿದಾರಲ್ಲ ಕಂಪ್ಲೀಟ್ ಅವರ ಟೈಲ್ಸ್ ಎಲ್ಲ ಅವರ ಇದರಿಂದ ಅವರ ಕೈಯಿಂದ ಹಾಕಿ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ, ಮುಖ್ಯೋಪಾಧ್ಯಾಯರು ಇರ್ಬೋದು, ಎಲ್ಲ ಟೀಚರ್ಗಳಿರ್ಬೋದು, ಎಲ್ಲರೂ ಭಾಳ ಇಂಟ್ರೆಸ್ಟ್ ಆಗಿ ಈ ಶಾಲೆನ ನಡೆಸ್ತಾ ಇದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಈಗ ಮೊದಲ ಥರ ಇದ್ದಂಥ ಆ ಮನೋಭಾವ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಜನರಿಗೆ ದಾನ ಧರ್ಮ ಅಂತ ಹೇಳೋದು ಕಡಿಮೆ ಆಗಿಬಿಟ್ಟಿದೆ. ಇನ್ನಾದರೂ ಇದೆಲ್ಲ ನೋಡಿ ಕೊಡಗಿನ ಇದೇ ಥರ ಎಷ್ಟೋ ಶಾಲೆಗಳು ಅವನತಿ ಸ್ಥಿತಿಯಲ್ಲಿದೆ. ಅವರೆಲ್ಲ ಇದನ್ನು ಸ್ವಲ್ಪ ಮಾದರಿಯಾಗಿ ತಗೊಂಡು ಮುಂದಕ್ಕೆ ಇದನ್ನು ಅಭಿವೃದ್ಧಿ ಪಡಿಸಿದರೆ ಭಾಳ ಒಳ್ಳೆಯದು. ಅದೇ ಥರ ನಾವು ಗ್ರಾಮ ಪಂಚಾಯತಿಗೆ ಬಂದ ಮೇಲೆ ನಮ್ಮ PDO ಅವರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸ್ಟಾಫ್ಸು ನಾವೆಲ್ಲ ಸೇರಿ ನೋಡಿ ಹೊಸ ಒಂದು
ನೀವು ಕಂಡಿದ್ದೀರಾ, ಸುಸಜ್ಜಿತ ಒಂದು ಆಫೀಸ್ ಮಾಡಿದ್ದೀವಿ. ವನಭದ್ರ ಟೆಂಪಲ್ ನೀವು ನೋಡಿದ್ದೀರಾ, ನಮ್ಮ ಪೀರಿಯಡಲ್ಲಿ ಅದನ್ನು ಸುಸಜ್ಜಿತ ಮಾಡಿದ್ದೀವಿ. ನಮ್ಮ ಮೊದಲು ಇಲ್ಲಿ ಈ ಶಾಲೆ ಆಗೋದಕ್ಕಿಂತ ಮೊದಲು ಗುರುಕುಲ ಸಿಸ್ಟಮ್ ಇತ್ತು. ನಮ್ಮ ದೇವಾಲಯದ ಅರ್ಚಕರು ಅವರ ಇದು ಪೂಜೆ ಆದಮೇಲೆ ಆಗಿನ ನಮ್ಮ ಅಜ್ಜಂತಿರ ತಂದೆಗಳಿಗೆಲ್ಲ ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡ್ತಾ ಇದ್ರು. ಆ ಶಾಲೆ ಈಗಲೂ ಇದೆ. ಅದು ಅವನತಿಯ ಸ್ಟೇಜಿಗೆ ಬಿದ್ದಿತ್ತು. ಇವಾಗ ಅದನ್ನು ನಾವು ಜೀರ್ಣೋದ್ಧಾರ ಮಾಡಿ ಅದನ್ನು ಒಂದು ಒಳ್ಳೆ ಬಂಗಲೆ ಥರ ನಾವು ಮಾಡಿದ್ದೀವಿ. ಏನು ನಮಗೇನು ಕೊಟ್ಟಿದ್ದಾರೆ, ನನಗೇನು ವಹಿಸ್ಕೊಟ್ಟಿದ್ದಾರೆ ಗ್ರಾಮಸ್ಥರು, ನನಗೆ ಮೆಚ್ಚುವಂತೆ, ನನ್ನ ದೇವರಿಗೆ ಮೆಚ್ಚುವಂತೆ ಮತ್ತು ನನ್ನ ಯಾರು ನಂಬಿದ್ದಾರೆ ಅವರಿಗೆ ಮೆಚ್ಚುವಂತೆ ನಾನು ಕೆಲಸ ಮಾಡಿದ್ದೇನೆ. ಮತ್ತು ಎಲ್ಲರಿಗೆ ಮೆಚ್ಚುವಂತೆ ಮಾಡಲಿಕ್ಕೆ ನಾನು ಸತ್ಯ ಹರಿಶ್ಚಂದ್ರ ಅಲ್ಲ. ನನಗೇನಾಗ್ತದೆ ಅದು ಮಾಡಿದ್ದೀನಿ. ಅದರಲ್ಲಿ ಏನು ನಾನು ಫಲಾಪೇಕ್ಷೆ ಇಟ್ಟುಕೊಳ್ಳದೆ ಮಾಡಿದ್ದೀನಿ. ಅದು ಅಷ್ಟಂತೂ ನನ್ನ ಮನಸ್ಸಿಗೆ ಇದೆ. ಅದು ಇನ್ನು ಮುಂದಕ್ಕೆ ಬರುವವರು ಸಮೇತ ಇದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿ. ಭಾಳ ಕಷ್ಟ. ನಮ್ಮ ಪ್ರೌಢಶಾಲೆಯು ಅಷ್ಟೇ ಭಾಳ ಕಷ್ಟದಲ್ಲಿದೆ. ಅದನ್ನು ಡೆವಲಪ್ ಮಾಡಿ ಇಲ್ಲಿ ಓದಿ ಮಕ್ಕಳೇ ಅಲ್ಲಿ ಹೋಗಿ ಓದೋದು. ಅವರು ಅದನ್ನೆಲ್ಲ ಇದು ಮಾಡಿ ಎಲ್ಲರೂ ಇದು ಮಾಡಿ ಸಹಕಾರ ಕೊಟ್ಟು ನಮ್ಮ ಗ್ರಾಮದ ಇದು ಶಾಲೆ ಮಾತ್ರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲಿ ಅಭಿವೃದ್ಧಿಗೆ ಶ್ರಮಿಸಲಿ ಅಂತೇಳಿ ನಮ್ಮ ಗ್ರಾಮದ ವನಭದ್ರಗಾಳಿ ಮಹಾದೇವರು, ಮಹಾವಿಷ್ಣು, ನಮ್ಮ ಎಲ್ಲ ಗುರುಕಾರಣರು ಕಾವೇರಮ್ಮ ಇಗ್ಗುತ್ತಪ್ಪನ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.